ಇಲ್ಲಿ ಮುಂದೆ ಬಂದ್ಬಿಡ್ರಿ ಸ್ವಲ್ಪ ಇಲ್ಲಿ ಮುಂದೆ ಬರ್ರಿ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಏನು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು ದೊಡ್ಡವರು ಹೇಳಿದ್ದಾರೆ. ಅಂದರೆ ನಮ್ಮ KRS ಪಕ್ಷದಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಮಾಮೂಲಿ ಜನಗಳಿಗೆ ತಲುಪಿಸ್ಬೇಕು. ನಾವು ನಮ್ಮ ಒಗ್ಗಟ್ಟು ಏನಂತ ಹೇಳ್ಬಿಟ್ಟು ತಿಳಿಸ್ಕೊಡ್ಬೇಕು. ಯಾಕಂದರೆ ಹಲವಾರು ಜನಗಳಿಗೆ KRS ಪಕ್ಷ ಏನಪ್ಪ ಅಂತಂದು ಹೇಳ್ಬಿಟ್ಟು ಈಗಲೂ ಸಹಿತ ನಮಗೂ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಾವೇ ಆಚೆ ಕಡೆ ನಮ್ಮ ಏನು KRS ಪಕ್ಷದ T-ಶರ್ಟ್ ಟೈಪ್ ಹಾಕೊಂಡು ಆಚೆ ಕಡೆ ಹೋದಾಗ ಇದು ಯಾವುದಪ್ಪ ಇದು ನೀವು ಏನಾದರೂ ಅಂದರೆ ವೈಯಕ್ತಿಕವಾಗಿ ಮಾಡ್ಕೊಂಡು ಯಾವುದೋ ಒಂದು ಜಾತ್ರೆ ಫಂಕ್ಷನ್ಗಳನ್ನೆಲ್ಲ ಹುಡುಗರು ಹೊಡಿಸ್ಕೊಂಡಿರ್ತಾರಲ್ಲ ಆ ಥರ ಏನಾದರೂ ಹಾಕೊಂಡು ಓಡಾಡ್ತಾ ಇಲ್ಲ ಅನ್ನೋ ಲೆವೆಲ್ಗೆ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಾಯಿತು. ಅಂದರೆ ಸರ್ಕಾರಿ ನೌಕರಿ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಸಹಿತ ನಾವು KRS ಪಕ್ಷ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಕಾಮನ್ ಆಗಿ ಇರ್ತಕ್ಕಂಥ ಜನಗಳು ಅಂದರೆ ನಾರ್ಮಲ್ ಆಗಿ ಏನು ಈಗ ಭ್ರಷ್ಟ ಅಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಗಳು ತಾಲೂಕಲ್ಲೂ ಏನು ಇದಾರೋ ಅವ್ರಿಗೆಲ್ಲರಿಗೂ ಗೊತ್ತು KRS ಪಕ್ಷದ ತಾಕತ್ತು, ಒಂದು ಅವ್ರ ಒಗ್ಗಟ್ಟು ಏನಂತಂದು ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಸಹಿತ ನಮ್ಗೆ ಗೊತ್ತಾಗ್ಬಿಟ್ಟೈತೆ. ಅವ್ರ ಹತ್ರ ಹೋಗಿ ನಮ್ಮ ಹಕ್ಕುಗಳನ್ನ ಕೇಳ್ತಕ್ಕಂಥ ಜನಗಳು ಏನಿದೆ ಅವರಿಗೆ ಸುಮಾರು ಅಂದರೆ ಹಲವಾರು ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ. ನಮ್ಮ KRS ಪಕ್ಷದವರೇ ತಾಲೂಕು ಪಂಚಾಯತಿಗೆ ಹೋಗ್ಬಿಟ್ಟು ನಮ್ಮ ಒಂದು ಹಕ್ಕನ್ನು ಅಂದರೆ ನಮಗೆ ಬರ್ತಕ್ಕಂಥ ಒಂದು ಮೀಸಲಾತಿಗಳನ್ನು ಹೋಗ್ಬಿಟ್ಟು ಕೇಳಬೇಕಂತಂದು ಹೇಳ್ಬಿಟ್ಟು ಹೋದಾಗೆ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ. ಅಂದರೆ ನಮ್ಮ ಮಧ್ಯದಲ್ಲಿ ನಮ್ಗಳಿಗೆ ಒಂದು ಒಗ್ಗಟ್ಟಿಲ್ಲ, ಬಲ ಇಲ್ಲ. ಈಗ ನಿಮ್ಮ ಬಾರಪ್ಪ ನಾಳೆ ಒಂದು ಕಮಿಟಿ ಐತೆ, ಒಂದು ಮೀಟಿಂಗ್ ಐತೆ ಅಂತ ಹೇಳ್ಬಿಟ್ಟು ಸುಮಾರು ಸರಿ ಒಂದು ಗ್ರೂಪಿಗೆ ಹಾಕಿದ್ರು ಸಹಿತ ನಾವು ಇಲ್ಲ, ನಾಳೆ ನಮ್ಗೊಂದು ಕೆಲಸ ಇತ್ತು, ನಾಡಿದ್ದೊಂದು ಕೆಲಸ ಇತ್ತು, ನಾಡಿದ್ದು ಮಾಡೋಣ ಅಂತ ಬಿಡಿ ಅಂತಕ್ಕಂಥ ನಮ್ಮ ಪಕ್ಷದಲ್ಲಿ ಏನಿದೋ ಅವ್ರು ಕಡಿಮೆ ಆಗ್ಬೇಕಂದ್ರೆ ಬೆಳಕಿಗೆ ಬರ್ಬೇಕು. ಅವ್ರು ಮೊದಲು ಬೆಳಕಿಗೆ ಬಂದಾಗ ಮಾತ್ರ ನಮ್ಮ ತಾಲೂಕಲ್ಲಿ ಆಗಿರಲಿ ಅಥವಾ ಜಿಲ್ಲೆಯಲ್ಲಿ ಆಗಿರಲಿ ಅಂದರೆ ನಮ್ಮ ಪಕ್ಷದ ಬೆಂಬಲದಿಂದ ಅಂದರೆ ನಮ್ಮ ಪಕ್ಷದ ವತಿಯಿಂದ ಸಾಮಾನ್ಯ ಜನಗಳು ಏನು ಹಿಂದೆ ನಿಂತ್ಕೊಂಡಿರ್ತಾರೋ ಅಂದರೆ KRS ಪಕ್ಷ ಐತಪ್ಪ ಅಂದರೆ KRS ಪಕ್ಷದಿಂದ ನಮಗೆ ಆಗ್ತಕ್ಕಂಥ ಕೆಲಸಗಳು ಆಗ್ತವೆ ಅಂತಂದು ಹೇಳ್ಬಿಟ್ಟು ಅವ್ರಿಗೆ ಮೂಡಿಸ್ಬೇಕು. ನಾವು ಆ ಅರಿವು ಅವ್ರಿಗೆ ತಿಳಿಸ್ಬೇಕು. ಹಂಗಾದಾಗೆ ನಮ್ಮ KRS ಪಕ್ಷಕ್ಕೆ ಒಂದು ಏನು ನೆಲೆ ನಿಂತ್ಕೊಂಡಿದ್ವೋ ಇದಕ್ಕಿಂತ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಕ್ಕಂಥ ಜವಾಬ್ದಾರಿ ನಮ್ಮ KRS ಪಕ್ಷಕ್ಕೆ ಅಂದರೆ KRS ಪಕ್ಷದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕಂದು ಕೂಡ ನಾವು ಒಂದು ಶ್ರಮ ಆಗಿರುತ್ತೆ. ಆ ಶ್ರಮ ನಾವು ಪಡಬೇಕೇ ಹೊರತು ನಾವು ಶ್ರಮ ಪಡೆದೇನೆ ಬೇರೆಯವ್ರಿಗೆ ಹೋಗ್ಬಿಟ್ಟು ನಾನು ಪಕ್ಷದಲ್ಲಿ ಇದ್ದೀನಿ, ನನಗೆ ಅದು ಕೊಟ್ಟಿಲ್ಲ, ಆ ಪದವಿ ಕೊಟ್ಟಿಲ್ಲ, ಈ ಪದವಿ ಕೊಟ್ಟಿಲ್ಲ, ನನಗೆ ಅದು ಕೊಡ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ ಅಂತಂದ್ರೆ ನೀನು ಮಾಡಯ್ಯ ಮೊದಲು ನೀನು ಮಾಡಿದ್ರೆ ತಾನಾಗೆ ಬರುತ್ತದು. ನನ್ನ ಒಂದು ಸರ್ಟಿಫಿಕೇಟ್ ನಾನು ತಗೊಳಬೇಕಾಗಿಲ್ಲ. ನನಗೆ ಅಂದರೆ ನನ್ನ ಸರ್ಟಿಫಿಕೇಟ್ ಬೇರೆಯವ್ರು ಕೊಟ್ಟಾಗ ಅದಕ್ಕೊಂದು ಬೆಲೆ ಇರುತ್ತೆ. ಅಂದರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಂದರೆ ಇನ್ನೊಬ್ಬರು ಅಭಿಪ್ರಾಯಗಳು ಏನು ಗೊತ್ತಿಲ್ಲ ನನಗೆ. ನನ್ನ ವೈಯಕ್ತಿಕ ವಿಚಾರದಲ್ಲಿ ಮೊದಲು ಮಾಡಿ, ನೀನು ಅದು ಶ್ರಮ ಪಟ್ಮೇಲೆ ಅದು ಶ್ರಮಕ್ಕೊಂದು ಬೆಲೆ ಸಿಗುತ್ತೆ ಅಲ್ವಾ. ಹಂಗಾಗಿ ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನಿವು ಮನಸ್ತಾಪಗಳು ಇದಾವ, ವೈಯಕ್ತಿಕ ಮನಸ್ತಾಪಗಳು ಅವ್ನ ಆಚೆ ಕಡೆ ಇಟ್ಕೋಣ. ಏನು ಇಲ್ಲೆಲ್ಲ ಕಮಿಟಿ ಮಾಡ್ಕೊಂಡು ಕುಂತ್ಕೊಂಡು ಮಾತಾಡ್ತಾ ಇದೀವಪ್ಪ ಒಂದು ಪಕ್ಷಕ್ಕೆ ಗೊತ್ತಿಲ್ಲ ಅಂದ್ರೆ ಆ ಪಕ್ಷಕ್ಕೆ ಮೊದಲು ಒಂದು ಬೆಲೆ ಕೊಡೋಣ. ನಮ್ಮಲ್ಲೇ ಬೆಲೆಗಳನ್ನ ಕಳ್ಕೊಂತ ಹೋಗ್ಬಿಟ್ರೆ ಈ ಮುಂದೊಂದು ದಿನ ನಮ್ದು ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನ್ ಹೇಳ್ತಾರ ಆ ಬಲನೇ ಕಡಿಮೆ ಆಗೋಗ್ಬಿಡುತ್ತೆ. ಅಷ್ಟು ನಾವು ಕರೆಕ್ಟ್ ಆಗಿದ್ರೆ ನಮ್ಮ ಜೊತೆ ಬರ್ತಕ್ಕಂಥ ಜನಗಳು ನಮ್ಮನ್ನ ನಂಬಿಟ್ಟು ಮುಂದ್ಗಡೆ ಬರ್ತಾರೆ. ಯಾಕಂದ್ರೆ ಭ್ರಷ್ಟ ಅಧಿಕಾರಿಗಳು ಪ್ರಪಂಚದ ಅಡಿಯಲ್ಲಿ ತುಂಬ ಹೋಗ್ಬಿಟ್ಟಾರೆ. ಎಲ್ಲಿ ನೋಡಿದ್ರು ಅವ್ರದೇ. ಅಂದ್ರೆ ಒಳ್ಳೇದು ಏನ್ ಮಾಡಕ್ ಹೋಗ್ತಾ ಇದೀವೋ ಅವ್ರಿಗೆ ಕಾಲು ಬಿಟ್ಟು ದೂರ ತಳ್ತಕ್ಕಂಥ ಪ್ರಪಂಚದ ಇದರಲ್ಲಿ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು. ಹಂಗಾಗಿ ಫಸ್ಟ್ ನಾವು ಧೈರ್ಯದಿಂದ ಅಂದ್ರೆ ನಾವು ಕರೆಕ್ಟ್ ಆಗಿರ್ಬೇಕು. ನಾವು ಕರೆಕ್ಟ್ ಆಗಿದ್ದಾಗೆ ನಮ್ಮ ಎದುರುಗಡೆ ಮಾತಾಡ್ತಕ್ಕಂಥ ವ್ಯಕ್ತಿ ಏನಿರ್ತಾರೆ ಅವ್ನು ಕರೆಕ್ಟ್ ಆಗಿ ನಮ್ಮ KRS ಪಕ್ಷ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಸೈನಿಕ ಆಗಿರ್ಬೋದು ಅಥವಾ ಬೇರೆ ಯಾರಾಗಿರ್ಬೋದು ಅವ್ರು ಕರೆಕ್ಟ್ ಆಗಿರ್ತಾರ. ಅವ್ರು ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಪಕ್ಷಕ್ಕೆ, ಒಳ್ಳೆ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಪಕ್ಷದಿಂದ ಸುಮಾರು ಹಲವಾರು ಜನಗಳಿಗೆ ಅದರಿಂದ ಬದುಕ್ತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ. ಭಯ ಪಡ್ತಾ ಇದ್ದಾರೆ. ಭಯ ಪಡಿಸ್ತಕ್ಕಂಥ ಪ್ರತಿಯೊಂದು ಏನು ಸಮಾಜದಲ್ಲಿ ಭ್ರಷ್ಟ ಅಧಿಕಾರಿಗಳು ಇದಾರೋ ಅವ್ರಿಗೆಲ್ಲ ಒಂದು ಭಯ ಕೋಟೇಶ್ ಅಂತ ಹೇಳಿ ಹುಡುಗಿ ತಾಲೂಕು. ಕೋಟೇಶ್ ಅವರಿಗೆ ಧನ್ಯವಾದಗಳು. ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾವು ಏನು ಪಕ್ಷಕ್ಕೆ ಏನು ದುಡಿತೀವಿ ಅನ್ನೋದನ್ನ ಪಕ್ಷ ಗಮನಿಸುತ್ತೆ. ರಾಜ್ಯ ಸಮಿತಿಯು ಗಮನಿಸುತ್ತೆ, ಜಿಲ್ಲಾ ಸಮಿತಿಯು ಗಮನಿಸುತ್ತೆ, ತಾಲೂಕು ಸಮಿತಿಯು ಗಮನಿಸುತ್ತೆ, ಆಗಿನ ಪಕ್ಷದ ಪ್ರತಿಯೊಬ್ಬರು ಸೈನಿಕರು ಗಮನಿಸ್ತಾರೆ. ಅದು ನಾವು ಕೇಳೋದಕ್ಕಿಂತ ಆ ಪಕ್ಷನೇ ನಮಗೆ ಉದ್ಯೋಗವನ್ನು ಕೊಡುತ್ತೆ. ನೀವು ದಯವಿಟ್ಟು ನಿಮ್ಮ ಏರಿಯಾದಲ್ಲಿ ನೀವು ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ತಪ್ಪಿದ್ರೆ ಸರಿಪಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ದಯಮಾಡಿ ಪಕ್ಷ ಸಂಘಟನೆ ಒತ್ತುಕೊಡಿ ಅಂತ ನಮ್ಮೆಲ್ಲರನ್ನು ಕೈ ಕೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ
ಎಲ್ಲರೂ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ತುಂಬ ದಿನಾಚರಣೆಯನ್ನು ಹೇಳ್ತಾ ಈಗ ಕಾರ್ಯಕ್ರಮದ ಲೈವನ್ನು ಮುಗಿಸ್ತಾ ಇದ್ದೀವಿ. ಲೈವ್ ಆದ ನಂತರ ನಾವು ಯಾರಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಅಥವಾ ಏನಾದ್ರು ಮಾತಾಡೋದಿದ್ರೆ ಆಯ್ಗಡೆ ಸರ್ ಅಥವಾ ನಮ್ಮ ಕಾದರ್ ಭಾಷೆ ಅವರು ಅಥವಾ ಇವ್ರ ಹತ್ರ ಯಾರು ಮಾತಾಡಿದ್ರೆ ಮಾತಾಡ್ಬೋದು. ಹೀಗಾಗಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, KRS ಪಾರ್ಟಿಗೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ಲಿಂಗೇಗೌಡರಿಗೆ, ಲಿಂಗೇಗೌಡರಿಗೆ, ದೀಪಕ್ ಅವರಿಗೆ, ಮಾಯ ಗಣೇಶ್ ಸರ್ ಅವರಿಗೆ, ವೀರೇಂದ್ರ ಅವರಿಗೆ, ಚಂದ್ವೀರ ಅವರಿಗೆ, ಕಾದರ್ ಭಾಷಾ ಅವರಿಗೆ, ಗಟ್ಟಿ ಅವರಿಗೆ, KRS ಪಕ್ಷದ ಜಿಲ್ಲೆಯ ಎಲ್ಲ ಸೈನಿಕರಿಗೆ ಓಕೆ. ಈಗ ಎಲ್ಲರೂ ಮಾತಾಡಿದ್ರೆ ಮತ್ತೊಂದ್ಸರಿ ಮಾಡ ಅದಕ್ಕೆ ಇರ್ಲಪ್ಪ ನಾನು ಅದೇನು ಏನ್ ತೊಂದ್ರೆ ಅಂತ ಏನಿಲ್ಲ ಕಟ್ ಮಾಡ್ಬೇಕು. ಓಕೆ ಕ್ಲೋಸ್ ಮಾಡಿ.